ನಮಸ್ಕಾರ. ದುಬೈನಲ್ಲಿ ಕನಸಿನ ಸೂರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ಈಗ ಬೆಂಗಳೂರಿನಲ್ಲಿ ಅಥವಾ ನಾವು ಇರೋ ಜಾಗದಲ್ಲಿ ಮನೆ ಮಾಡಿರ್ತೀವಿ, ಸೈಟ್ ಮಾಡಿರ್ತೀವಿ, ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ದುಡ್ಡು ಹಾಕ್ತಿರ್ತೀವಿ. ಬಟ್ ಎಷ್ಟೋ ಜನರ ಕನಸು ಏನಂದರೆ ಬೇರೆ ದೇಶಗಳಲ್ಲಿ ಪರ್ಮಿಟ್ ಮಾಡಿದರೆ ಅಲ್ಲೂ ಕೂಡ ನಮ್ಮದೇ ಆದಂತಹ ಒಂದು ಸ್ವಂತ ಜಾಗವನ್ನು, ಸ್ವಂತ ಮನೆಯನ್ನು ತಗೋಬೇಕು ಅನ್ನೋ ಆಸೆ ಇರುತ್ತೆ. ಈಗ ಅದಕ್ಕೆ ಸಾಕಷ್ಟು ಆಪ್ಷನ್ಗಳು ಕೂಡ ಇದೆ. ದುಬೈನಲ್ಲಿ ನಮ್ಮದೇ ಒಂದು ಸ್ವಂತ ಜಾಗವನ್ನು, ಮನೆಯನ್ನು ಮಾಡ್ಕೋಬೇಕು ಅಂತ ಇದ್ರೆ ಯಾವ ರೀತಿಯ ಪ್ರೋಸೆಸ್ ಇರುತ್ತೆ? ಅದು ಈಸಿನಾ? ನಾವು ಭಾರತದಲ್ಲಿದ್ದು ದುಬೈನಲ್ಲಿ ಹೋಗಿ ಮನೆ ತಗೋಬಹುದಾ? ಈಗ ಡಾಕ್ಯುಮೆಂಟೇಶನ್ ಆಗಿರಬಹುದು, ಪ್ರೊಸೆಸಿಂಗ್ ಆಗಿರಬಹುದು, ಲೋನ್ ಬೇಕಾಗತ್ತೆ. ಲೋನ್ ಹೇಗೆ? ನಮ್ಮ ಗವರ್ನಮೆಂಟು ಅಲ್ಲಿ ದುಬೈನಲ್ಲಿ ತಗೊಳ್ಳೋಕೆ ಪರ್ಮಿಷನ್ ಕೊಡುತ್ತಾ? ಇನ್ನು ದುಬೈ ಗವರ್ನಮೆಂಟ್ ಒಪ್ಕೊಳ್ಳುತ್ತಾ? ಈ ರೀತಿ ಸಾಕಷ್ಟು ಯೋಚನೆಗಳು ಬರುತ್ತೆ. ಇದಕ್ಕೆ ಉತ್ತರಗಳನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಿ. ಅದಕ್ಕಂತಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ದುಬೈನಲ್ಲಿ ನಿಮ್ಮ ಸ್ವಂತ ಸೂರನ್ನು ಮಾಡ್ಕೋಬೇಕು ಅಂತಂದರೆ ಯಾವ ರೀತಿಯ ಪ್ರೋಸೆಸ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಇದನ್ನು ತಿಳಿಸ್ಲಿಕ್ಕೆ ನಮ್ಮ ಜೊತೆ ಪರ್ವಾ ಗ್ರೂಪ್ ದುಬೈನ ಸಂಸ್ಥಾಪಕರು ಶ್ರೀ ಶಶಿಧರ್ ನಾಗರಾಜಪ್ಪ ಅವರಿದ್ದಾರೆ. ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಹಾಗೆ ಪರ್ವಾ ಗ್ರೂಪ್ ದುಬೈನ ಸಹ ಸಂಸ್ಥಾಪಕರು ಶ್ರೀ ನೀಲೇಶ್ HP ಅವರು ಕೂಡ ಇದ್ದಾರೆ. ಸರ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಫೌಂಡರ್ ಶ್ರೀ ನೀಲೇಶ್ ಅವ್ರನ್ನ ಮಾತಾಡ್ಸೋಣ. ಸರ್, ಪರ್ವಾ ಗ್ರೂಪ್ ಬಗ್ಗೆ ಮೊದಲಿಗೆ ನೀವು ಹೇಳೋದಾದ್ರೆ. ಪರ್ವಾ ಗ್ರೂಪಲ್ಲಿ 5 ಕಂಪ್ನೀಸ್ ಬರುತ್ತೆ. ಒಂದು ಪರ್ವಾ ರಿಯಲ್ ಎಸ್ಟೇಟ್ ಅಂತ, ಪರ್ವಾ ಇವೆಂಟ್ಸ್ ಅಂತ, ಗ್ರೇಟ್ ಟೈಗರ್ ಸೆಕ್ಯೂರಿಟಿ, ಡಿಯಾಗೋ ಫೈನಾನ್ಸ್ ಮತ್ತು ಐಫಾ ಇನ್ನೋವೇಟಿವ್ ಫಿಲಮ್ ಅಕಾಡೆಮಿಲಿ ನಾವು ಒಂದು ಪಾಲನ್ನು ಈಕ್ವಿಟಿನ ಹೊಂದಿದ್ದೇವೆ. ಈ 5 ಕಂಪನಿಗಳ ಅದನ್ನು ಸೇರಿಸಿ ಪರ್ವಾ ಗ್ರೂಪ್ ಅಂತ ಇದಿದೆ. ಆ ಪರ್ವಾ ಗ್ರೂಪಲ್ಲಿ ಕನ್ನಡಿಗರಿಗೋಸ್ಕರ ಮನೆ ಕೊಳ್ಳಲು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ ಮತ್ತು ಹೂಡಿಕೆಗೆ ಅವಕಾಶಗಳನ್ನು ಕೊಡಿಸೋದಕ್ಕೋಸ್ಕರ ನಾವು ಪರ್ವಾ ರಿಯಲ್ ಎಸ್ಟೇಟ್ನ ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೆ ನನ್ನ ಸಹೋದರನಾದ ಶಶಿಧರ ನಾಗರಾಜಪ್ಪ ಅವರು ಕಳೆದ 25 ವರ್ಷಗಳಿಂದ ದುಬೈನಲ್ಲಿ ಅಲ್ಲೇ ಸೆಟಲ್ ಆಗಿದ್ದಾರೆ. ಮತ್ತು ಅವರು ದುಬೈ ಕನ್ನಡ ಸಂಘದ ಪ್ರಸ್ತುತ ಅಧ್ಯಕ್ಷರೂ ಹೌದು. ಹೀಗಾಗಿ ನಮಗೆ ಕನ್ನಡಿಗರಿಗೋಸ್ಕರ ನಮ್ಮ ಮನಸ್ಸು ಯಾವತ್ತೂ ಮಿಡಿತಾ ಇತ್ತು. ಅವ್ರಿಗೆ ಏನಾದರೂ ಅನುಕೂಲ ಮಾಡಬಹುದಾ, ಸಹಾಯ ಮಾಡ್ಬೋದಾ ಅನ್ನೋ ದೃಷ್ಟಿಯಿಂದ ನಾವು ಈ ಪರ್ವಾ ರಿಯಲ್ ಎಸ್ಟೇಟ್ನ ಸ್ಟಾರ್ಟ್ ಮಾಡಿದ್ರಿ. ಎಸ್ ಸರ್. ಶಶಿಧರ್ ಸರ್, ನೀವು ಪರ್ವಾ ಗ್ರೂಪ್ನ ಕೋ-ಫೌಂಡರ್. ಆ್ಯಂಡ್ ನಿಮ್ಮ ಪ್ರಕಾರ ಈಗ ಬೆಂಗಳೂರಿನಲ್ಲೇ ನಾವು ಸೈಟ್ ತಗೋಬೇಕು, ಮನೆ ತಗೋಬೇಕು ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಇತ್ತೀಚಿನ ರೇಟ್ಸನ್ನು ನೋಡಿದ್ರೆ ಎಲ್ಲ. ಆ್ಯಂಡ್ ದುಬೈನಲ್ಲಿ ನಾವು ಹೋಗಿ ಮನೆ ತಗೋತೀವಿ, ಅಲ್ಲಿ ನಾವು ಪ್ರಾಪರ್ಟಿ ಮಾಡ್ತೀವಿ ಅಂತಂದರೆ ಆ ಕನಸು ನಿಜ ಆಗತ್ತಾ, ಹೇಗೆ ಅಂತ? ಖಂಡಿತ. ದುಬೈನಲ್ಲಿ ಯಾಕೆ ಬರಬೇಕು ನಮ್ಮ ಜನ ಅಂತಂದರೆ, ನಾನು ಅಲ್ಲಿ ಹೋಗಿ 25 ವರ್ಷ ಆಯಿತು. ನನಗಾಗಿರೋವಂಥ ಅನುಭವ ಏನಿದೆಯಲ್ಲ, ಆ ಒಂದು ಒಳ್ಳೆಯ ಅನುಭವ, ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಅದನ್ನು ಐ ವಾಂಟ್ ಟು ಡಿಸ್ಟ್ರಿಬ್ಯೂಟ್ ಇಟ್ ಟು ಮೈ ಫೆಲೋ ಪೀಪಲ್ ಅಕ್ರಾಸ್ ಕರ್ನಾಟಕ. ನಮ್ಮ ಕನ್ನಡಿಗರಿಗೋಸ್ಕರ ಅಂತ ತರಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥ ಒಂದು ಸಂಸ್ಥೆ ಇದು. ಇದರಲ್ಲಿ ಬೆಂಗಳೂರು ರೇಟಲ್ಲಿ ಏನಿದೆಯಲ್ಲ, ಇಲ್ಲಿ ಒಂದು ಒಳ್ಳೆ ಅಲ್ಟ್ರಾ ಲಕ್ಸುರಿ ಅಪಾರ್ಟ್ಮೆಂಟ್ ಅಂದರೆ 3 to 4 crores ಇದೆ, 3 ರಿಂದ 4 ಕೋಟಿ ಇದೆ. ಅಷ್ಟೇ ಹಣದಲ್ಲಿ ದುಬೈನಲ್ಲಿ ಇದಕ್ಕಿಂತ ಸುಸಜ್ಜಿತವಾದಂಥ ಮತ್ತು ಮಾಡರ್ನ್ ಟೆಕ್ನಾಲಜಿ ಇರುವ ಸ್ಮಾರ್ಟ್ ಹೋಮ್ಸ್ ಇರುವಂಥದ್ದು ಒಳ್ಳೆ ಲೊಕೇಶನಲ್ಲಿ ಕೂಡ ನಾವು ಒಂದು ಮನೆಯನ್ನು ತೊಗೊಳೋದಕ್ಕೆ ಸಾಧ್ಯ ಇದೆ. ಆಮೇಲೆ ಸೈಜ್ ಕೂಡ ಅಲ್ಲಿ ದೊಡ್ಡದಾಗೇ ಇರುತ್ತೆ. ಒಂದು ಬೆಡ್ರೂಮ್ ಅಂದರೆ 800 to 1000 ಸ್ಕ್ವೇರ್ ಫೀಟ್ ಇರುವಂಥದ್ದು. ಸೊ ಹಾಗಾಗಿ ಖಂಡಿತ ಸಾಧ್ಯ. ಅದು ಹೇಗೆ ಅಂತ ನಾವು ನಮ್ಮ ಪ್ರೇಕ್ಷಕರಿಗೆ ಇವತ್ತು ಗೈಡ್ ಮಾಡೋದಕ್ಕೋಸ್ಕರ ನಾವಿವತ್ತು ಬಂದಿದ್ದೀವಿ. ಎಸ್ ಸರ್. ನೀಲೇಶ್ ಸರ್, ಈಗ ಬೆಂಗಳೂರಿನಲ್ಲಿ ನಾವು ಮನೆ ತಗೋತೀವಿ ಅಂತ ಅಂದಾಗ ತುಂಬ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಒಂದು ಪ್ರೈಸು, ಒಂದೊಂದು ಕಡೆ ಒಂದು ರೀತಿ ಪ್ರೈಸ್ ಇರುತ್ತೆ. ಆ್ಯಂಡ್ ಡಾಕ್ಯುಮೆಂಟೇಷನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಇಲ್ಲಿ ತಗೋಬೇಕಾದ್ರೆ ಡಾಕ್ಯುಮೆಂಟ್ ವಿಚಾರದಲ್ಲಿ ಮೋಸ ಹೋಗಿದ್ದಾರೆ. ಬಟ್ ನಮ್ಮ ದೇಶ ಬಿಟ್ಟು, ನಮ್ಮ ಊರು ಬಿಟ್ಟು ಇನ್ನೊಂದು ಕಡೆ ನಾವು ತಗೋತಿದ್ದೀವಿ ಅಂದಾಗ ಈ ವಿಚಾರದ ಬಗ್ಗೆ ಚೂರು ಟೆನ್ಷನ್ ಆಗೋದಂತೂ 100%. ಸೊ ಹೇಗಿರುತ್ತೆ ಆ ಪ್ರೋಸೆಸ್ ಎಲ್ಲ? ದುಬೈಲಿ ಏನಂದರೆ ಲಾ ತುಂಬ ಟೈಟ್ ಇದೆ, ತುಂಬ ಸ್ಟ್ರಿಕ್ಟ್ ಇದೆ. ಅದಾದಮೇಲೆ ಅಲ್ಲಿ ಯೂಸ್ ಮಾಡೋದು ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ದುಬೈಯಲ್ಲಿ ನಿಮಗೆ ಮೋಸ ಆಗೋದು ತುಂಬ, ಡಾಕ್ಯುಮೆಂಟ್ ರಿಲೇಟೆಡ್ ಆಗಿ ಎಸ್ಪೆಷಲಿ ನಿಮಗೆ ಮೋಸ ಆಗೋದು ತುಂಬ ಕಡಿಮೆ ಅನ್ನೋದಕ್ಕಿಂತ ಇಲ್ಲವೇ ಇಲ್ಲ ಅಂತ ಅನ್ಬೋದು. ಇಲ್ಲಿ ನಾವು ಬೆಂಗಳೂರಲ್ಲಿ ಯಾವುದಾದ್ರೂ ಒಂದು ಪ್ರಾಪರ್ಟಿ ತೊಗೋಬೇಕು ಅಂದರೆ ಎಷ್ಟು ಲೀಗಲ್ ಒಪಿನಿಯನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಒಂದು ಲೀಗಲ್ ಒಪಿನಿಯನ್ ತೊಗೊಳೋದಕ್ಕೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ದುಬೈಯಲ್ಲಿ ಆ ಪ್ರೊಸೆಸ್ ಇರೋದಿಲ್ಲ. ಅಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಇರೋದ್ರಿಂದ ನಿಮಗೆ ಡಾಕ್ಯುಮೆಂಟೇಷನ್ ತುಂಬ ಈಸಿ ಆಗುತ್ತೆ. ಮ್ಯಾಕ್ಸಿಮಮ್ ಒಂದು 72 ಅವರ್ಸಲ್ಲಿ ನಿಮಗೆ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ನಿಮ್ಮ ವಂಶ ಪಾರಂಪರ್ಯವಾಗಿ ನಿಮ್ಮ ಹೆಸರಿಗೆ ಹೋಗ್ತಾ ಇರುತ್ತೆ. ಒಂದ್ಸಲಿ ಕೆಲವರಿಗೆ ಒಂದು ಅನುಮಾನ ಇದೆ, ಅಲ್ಲಿ ಲಾ ಏನಾದರೂ ಡಾಕ್ಯುಮೆಂಟೇಷನು ಬೇರೆ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಹಾಗೆ ಹೀಗೆ ಅಂತ. ಆ ಥರ ಯಾವುದೂ ಇರೋದಿಲ್ಲ. ಅಲ್ಲಿ ತುಂಬ ಲಾ ತುಂಬ
ಸ್ಟ್ರಿಕ್ಟ್ ಇರೋದ್ರಿಂದ ಆ ಥರ ಸಾಧ್ಯತೆಗಳು ನಮ್ಮ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ. ಇನ್ನು ಶಶಿಧರ್ ಸರ್, ಈಗ ದುಬೈನಲ್ಲಿ ನಾವು ಹೂಡಿಕೆ ಮಾಡೋದಕ್ಕೂ ಬೆಂಗಳೂರಿನಲ್ಲಿ ನಾವು ಮಾಡೋದಕ್ಕೂ ಯಾವ ರೀತಿಯ ಒಂದು ಮೇಜರ್ ಡಿಫ್ರೆನ್ಸ್ ಆಗುತ್ತೆ? ನೋಡಿ, ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಈಗ ಬೆಂಗಳೂರಿನಲ್ಲಿ ನಾವು ಒಂದು ಮನೆ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಒಂದು 2.5 ಕೋಟಿ ಒಂದು ಒಳ್ಳೆ ಮನೆ ತೊಗೊಳ್ತೀವಿ. ಅದಕ್ಕೆ ನಿಮಗೆ ಬಾಡಿಗೆ ಎಷ್ಟು ಬರ್ಬೋದು? 50,000. ಹೆಚ್ಚಂದ್ರೆ 50-60. 50,000ರಿಂದ 60,000 ಬರ್ಬೋದು. ಅಂದರೆ ಎಷ್ಟಾಯ್ತು ಅಲ್ಲಿಗೆ? ನಿಮಗೆ ವರ್ಷಕ್ಕೆ 50,000 ಅಂದರೆ 6 ಲಕ್ಷ ಆಯಿತು. ಸೊ 4% ಬರ್ಬೋದು ನಿಮಗೆ ಆ್ಯನ್ಯುವಲ್ ರಿಟರ್ನ್ಸ್. ನೀವು ಹಾಕಿದ್ದಕ್ಕೆ 4%. ಅದರಲ್ಲಿ ನಿಮ್ಮದು TDS ಎಲ್ಲ ತೆಗೆದ್ರೆ ಅಥವಾ ಈ ರೆಂಟಲ್ ಇನ್ಕಮ್ಗೆ ಬರುವಂಥ ಟ್ಯಾಕ್ಸ್ನ ತೆಗೆದ್ರೆ 30% ಹೋಯ್ತು. ಅಂದರೆ ಆಲ್ಮೋಸ್ಟ್ ನಿಮಗೆ ನೆಟ್ ಬರ್ತಾ ಇರೋದು 2.5ರಿಂದ 3% ಬರುತ್ತೆ ನೀವು ಹಾಕಿರೋ 2 ಕೋಟಿಗೆ. ಅದೇ ದುಬೈನಲ್ಲಿ ಅಷ್ಟೇ ದುಡ್ಡು ಹಾಕಿದಾಗ ನಿಮಗೆ 7ರಿಂದ 8% ನೆಟ್ ಇನ್ಕಮ್ ಬರುತ್ತೆ ರೆಂಟಲ್. ಆಮೇಲೆ ಇಲ್ಲಿ ತೊಗೊಳ್ಳೋವಂಥ ಒಂದು ಅಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ನೀವು ಸಾಲ ತೊಗೊಳ್ತೀರಿ, ಅದಕ್ಕೆ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ? ಇಲ್ಲಿ 8ರಿಂದ 10% ಇರ್ಬೋದು. ಹೌದು, ಸಮ್ಟೈಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ದುಬೈನಲ್ಲಿ 4ರಿಂದ 4.5% ಮ್ಯಾಕ್ಸಿಮಮ್ ಅಂದರೆ ವರ್ಷಕ್ಕೆ. ಅಂದರೆ 4%ಗೆ ನಿಮಗೆ ಲೋನ್ ಸಿಗ್ತಾ ಇದೆ, ಅದು ನಿಮಗೆ ದುಡ್ಡು ವಾಪಸ್ ಕೊಡ್ತಾ ಇರೋದು 8%. ಹಾಗಾಗಿ ನಮಗೆ ವಾಪಸ್ ಬರ್ತಾ ಇದೆ. ಹೌದು, ಖಂಡಿತ. ನೀವು ತಗೊಳ್ಳೋ ಲೋನ್ದು EMIನ ಕಟ್ಟೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ, ನಿಮ್ಮ ಕೈಯಿಂದನೇ ಹಾಕಬೇಕಾಗುತ್ತೆ. ರೆಂಟಿಂದ ಕಟ್ಟಕ್ಕೆ ಸಾಧ್ಯ ಇಲ್ಲ. ದುಬೈನಲ್ಲಿ ಅದು ಸಾಧ್ಯ ಇದೆ. ಬರೋ ರೆಂಟಿಂದಾನೇ ನಿಮ್ಮ EMI ಕೂಡ ಕಟ್ಬಿಡ್ಬೋದು. ಅದು ನಮಗೆ ಲಾಭ ಆದಂಗೆ ಆಯ್ತು. ಖಂಡಿತ. ಅದನ್ನೇ ನಾವು ಹೇಳೋದಕ್ಕೋಸ್ಕರ ಇವತ್ತು ಇಷ್ಟೊಂದು ಸ್ಟ್ರೆಸ್ ಮಾಡಿ ಇಲ್ಲಿಗೆ ಬಂದು ಕೂತ್ಕೊಂಡಿದ್ವಿ. ಎಸ್ ಸರ್. ಸರ್, ಈಗ ದುಬೈನಲ್ಲಿ ಬಾಡಿಗೆ ಬಿಟ್ಟಿರ್ತೀವಿ, ನಾವು ಅಲ್ಲಿ ಪ್ರಾಪರ್ಟಿ ತೊಗೊಂಡಿರ್ತೀವಿ, ಸೊ ರೆಂಟಿಗೆ ಕೊಟ್ಟಿರ್ತೀವಿ, ನಾವು ಇಲ್ಲಿ ಆರಾಮಾಗಿರ್ತೀವಿ ಬೆಂಗಳೂರಲ್ಲಿ. ಬಟ್ ಒಂದು ಟೆನ್ಷನ್ ಏನು ಅಂತಂದರೆ, ಈಗ ನಾವು ಇಲ್ಲಿ ಬೆಂಗಳೂರಲ್ಲಿ ನೋಡ್ತೀವಲ್ಲ, ಕೆಲವರು ರೆಂಟ್ ಕಟ್ಟಲ್ಲ, ತುಂಬ ರೀಸನ್ಸ್ ಕೊಡ್ತಾರೆ, ತುಂಬ ಲೇಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಸೊ ದುಬೈಯಲ್ಲಿ ಆ ರೀತಿ ಆಗಿಬಿಟ್ರೆ ಹೇಗೆ ಅಂತ, ಹೆಂಗೆ ರೆಂಟನ್ನು ನಾವು ವಸೂಲಿ ಮಾಡೋದು? ಇಲ್ಲಿಂದ ಅಲ್ಲಿಗೆ ಬರೋಕ್ಕೂ ಕಷ್ಟ ಆಗಿಬಿಡುತ್ತೆ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದರೆ. ದುಬೈಯಲ್ಲಿ ಕಂಪ್ಲೀಟು ನಿಮಗೆ ಫೇಸ್ಲೆಸ್ ಫೆಸಿಲಿಟಿ ಇರೋದ್ರಿಂದ ದುಬೈ ಲ್ಯಾಂಡ್ ಇಲ್ಲಿ ನಾವು ಬೆಂಗಳೂರಲ್ಲಿ ನಾವೊಂದು ಮನೆ ತೊಗೊಂಡು ಬಾಡಿಗೆ ಕೊಟ್ಟರೆ ಏನಾದರೂ ಇವಾಗ ಟೆನೆಂಟ್ಸ್ ಏನಾದರೂ ಬಾಡಿಗೆ ಕಟ್ಟಿಲ್ಲ ಅಂದರೆ ನಾವು ಅವ್ರಿಗೆ ಒಂದು ಮಾರ್ಜಿನ್ ಟೈಮ್ ಅಂತ ಕೊಡಬೇಕಾಗತ್ತೆ. ಮೇ ಬಿ 1 ತಿಂಗಳಾಗ್ಬೋದು, ಇಲ್ಲ ಮಾನವೀಯತೆ ದೃಷ್ಟಿಯಿಂದ 2 ಮಂತ್ಸು 3 ಮಂತ್ಸು ಕೊಡಬೇಕಾಗ್ಬೋದು. ಬಟ್ ದುಬೈಯಲ್ಲಿ ಆ ರೀತಿ ಚಾನ್ಸಸ್ ಇಲ್ಲ. ಅಲ್ಲಿ ನೀವು ಯಾವುದೇ ಮನೆ ಬಾಡಿಗೆ ಕೊಡಬೇಕು ಅಂದರೆ 3 ತಿಂಗಳದ ಮನೆ ಬಾಡಿಗೆಯನ್ನು ಮೊದಲೇ ಅಡ್ವಾನ್ಸಾಗಿ ಕೊಡಬೇಕು. ನೆಕ್ಸ್ಟ್ 3 ತಿಂಗಳದ ಚೆಕ್ ಕೊಟ್ಟಿರಬೇಕು. 1 ವರ್ಷದ ಅಗ್ರಿಮೆಂಟ್ ಮಾಡಿಕೊಡ್ಬೇಕು. 1 ವರ್ಷದ ಅಗ್ರಿಮೆಂಟ್ಗೆ 3 ತಿಂಗಳಾಗಿ, ಇಲ್ಲ 4 ತಿಂಗಳಿಗೆ ಒಂದ್ಸಲಿ 3 ಚೆಕ್, ಇಲ್ಲ 2 ಚೆಕ್, ಈ ಥರ ನಾವು ಪ್ರೋಸೆಸ್ ಇರುತ್ತೆ. ಆಗ ಏನಾದರೂ ಬಾಡಿಗೆದಾರ ಇರೋನು ಬಾಡಿಗೆ ಏನಾದರೂ ಕಟ್ಟಿಲ್ಲ ಅಂತಂದರೆ, ಆ ಚೆಕ್ ಬೌನ್ಸ್ ಆಯಿತು ಅಂದರೆ ನೀವು ಅವನ ಬಾಡಿಗೆದಾರನ ಹತ್ರ ಮಾತಾಡೋ ಅವಶ್ಯಕತೆನೇ ಇಲ್ಲ. ನೀವು ದುಬೈ ಲ್ಯಾಂಡ್ ಡಿಪಾರ್ಟ್ಮೆಂಟ್ಗೆ ಒಂದು ಮೇಲ್ ಹಾಕಿದ್ರೆ ಅವನಿಗೆ ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಫೆಸಿಲಿಟಿ ಇಮ್ಮಿಡಿಯೇಟ್ ಡಿಸ್ಕನೆಕ್ಟ್ ಆಗುತ್ತೆ. ಅದಾದಮೇಲೆ ದುಬೈ ಲ್ಯಾಂಡ್ ಡಿಪಾರ್ಟ್ಮೆಂಟು ನಿಮ್ಮ ಮನೆಯನ್ನು ವೆಕೇಟ್ ಮಾಡಿಸ್ಕೊಡೋ ಭರವಸೆಯನ್ನು ನಮಗೆ ಕೊಡ್ತಾರೆ. ಸೊ ಇಲ್ಲಿ ಅದಕ್ಕೆ ನೀವು ಹೋಗಬೇಕು, ನೀವು ಪರ್ಸ್ನಲಾಗಿ ನಿಂತ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ದಟ್ಸ್ ಲೈಕ್ ವೆರಿ ರಿಲೀಫಿಂಗ್ ಮ್ಯಾಟರ್ ಅಂತಾನೆ ಹೇಳ್ಬೋದು. ಬಿಕಾಸ್ ಖಂಡಿತ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಆರಾಮಾಗಿ ನಾವಿಲ್ಲಿರ್ಬೋದು. ಅದಾದಮೇಲೆ 1 ತಿಂಗಳು ಸೆಕ್ಯೂರಿಟಿ ಡಿಪಾಸಿಟನ್ನು ನೀವು ತೊಗೊಂಡಿರ್ಬೋದು. 1 ಮಂತ್. ಮತ್ತೆ ಮನೆಗೆ ಏನಾದರೂ ಡ್ಯಾಮೇಜ್ ಮಾಡಿದ್ದಾರೆ, ನೀವು ಮನೆಗೆ ಏನಾದರೂ ಅವನು ಡ್ಯಾಮೇಜ್ ಮಾಡಿದ್ದಾನೆ ಅಂದರೆ ಎಗೇನ್ ದುಬೈ ಲ್ಯಾಂಡ್ ಡಿಪಾರ್ಟ್ಮೆಂಟ್ ನಿಮಗೆ ಸಪೋರ್ಟಾಗಿ ನಿಂತ್ಕೊಳ್ಳುತ್ತೆ. ನೀವು ಏನಿದ್ರು ಲ್ಯಾಂಡ್ ಡಿಪಾರ್ಟ್ಮೆಂಟ್ಗೆ ಒಂದು ಮೇಲಲ್ಲಿ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಸಾಕು. ನೀವು ದುಬೈಯಲ್ಲಿ, ಬೆಂಗಳೂರಲ್ಲಿ ಇರಲಿ, ಇಲ್ಲ ವಿದೇಶದಲ್ಲಿ ಯಾವುದೇ ದೇಶದಿಂದ ಒಂದು ಮೇಲ್ ಹಾಕಿದ್ರೂ ದುಬೈ ಲ್ಯಾಂಡ್ ಡಿಪಾರ್ಟ್ಮೆಂಟ್ ನಿಮಗೆ ಇಮ್ಮಿಡಿಯೇಟಾಗಿ ಹೆಲ್ಪ್ ಮಾಡುತ್ತೆ. ದಟ್ಸ್ ರಿಯಲಿ ವೆರಿ ಹೆಲ್ಪ್ಫುಲ್ ಸರ್. ಬಿಕಾಸ್ ಈ ಥರ ಇಷ್ಟೊಂದು ಫೆಸಿಲಿಟೀಸ್ ಇದೆ ಅಂತಂದಾಗ ಐ ಥಿಂಕ್ ಜನರಿಗೂ ಕೂಡ ತಗೊಳ್ಳೋ ಒಂದು ಇಚ್ಛೆ ಬರುತ್ತೆ. ಸೊ ಸರ್, ಇವಾಗ ಮತ್ತೊಂದು ಅಂತಂದರೆ, ಈಗ ನಮ್ಮ ಹತ್ರ ಎಷ್ಟು ಅಮೌಂಟ್ ಇದ್ದಾಗ ನಾವು ದುಬೈಯಲ್ಲಿ ಇನ್ವೆಸ್ಟ್ ಮಾಡಬಹುದು? ಮಿನಿಮಮ್ ಎಷ್ಟು ಅಮೌಂಟ್ ಇರಬೇಕಾಗತ್ತೆ ನಾವು ದುಬೈಯಲ್ಲಿ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ? ದುಬೈಗೆ ನೀವು ಸ್ಟಾರ್ಟ್ ಮಾಡೋದು 1 CR, ನೀವು 1 ಕೋಟಿಯಿಂದಲೂ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಬೆಂಗಳೂರಲ್ಲಿ ನೀವು ಮನೆ ತೊಗೊಳೋದಕ್ಕೆ ಏನೆಲ್ಲ ಎಷ್ಟರಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ಇದ್ದೀರೋ ಸೇಮ್ ಪ್ರೊಸೀಜರ್, ಸೇಮ್ ಅಮೌಂಟಲ್ಲಿ ನೀವು ದುಬೈಯಲ್ಲೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ನಮ್ದೇನು ಪ್ಲಾನ್ ಇರುತ್ತೆ ಅದೇ ಅಮೌಂಟಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು. ಖಂಡಿತ. ಮತ್ತು ಇನ್ನೊಂದೇನಪ್ಪ ಅಂದರೆ, ದುಬೈಯಿಂದ ಬ್ಯಾಂಗ್ಳೂರಿಂದ ದುಬೈಗೆ ತುಂಬ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ತುಂಬ ಈಸಿ ಇದೆ. ಮೋರ್ ದ್ಯಾನ್ 10ಕ್ಕಿಂತ ಹೆಚ್ಚು ಫ್ಲೈಟ್ಸ್ಗಳು ಎವ್ರಿ ಡೇ ಬರುತ್ತೆ. ನೀವು 3.5 ಅವರ್ಸ್ಗೆ ಹೋಗಿ, ಬೆಳಿಗ್ಗೆ ಹೋಗಿ ನೀವು ಸಾಯಂಕಾಲ ಇಲ್ಲಿ ವಾಪಸ್ ಬರ್ಬೋದು. ಹೆಚ್ಚು ಕಡಿಮೆ ನೀವು ಇವಾಗ ನೀವು ಹುಬ್ಳಿಲಿ ಒಂದು ಮನೆ ಇದೆ ಅಂತ ತಿಳ್ಕೊಳ್ಳಿ, ನೀವು ಹುಬ್ಳಿಗೆ ಹೋಗಿ ಬಂದಷ್ಟೇ ದೂರ ಆಗುತ್ತೆ ದುಬೈಗೆ ಹೋಗಿ ಬ್ಯಾಂಗ್ಳೂರಿಗೆ ಬರೋದು.
ಓಕೆ ಎಸ್ ಸರ್. ಇನ್ನು ಶಶಿಧರ್ ಸರ್, ಈಗ ನಾವು ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಏನು ಎಷ್ಟು ಸೇಫ್ ಇರುತ್ತೋ, ಗ್ಯಾರಂಟಿ ಯಾರು ಕೊಡ್ತಾರೆ, ಈ ಟೆನ್ಷನ್ ಕೂಡ ಇರುತ್ತೆ. ಸೊ ಹೌ ಸೇಫ್ ಇಟ್ ಇಸ್ ಆ್ಯಂಡ್ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಇರುತ್ತೆ? ಖಂಡಿತ ಇನ್ವೆಸ್ಟ್ಮೆಂಟ್ ಸೇಫ್ಟಿ ವರ್ಲ್ಡ್ಸ್ ನಂಬರ್ 1 ದುಬೈ ಅಂತ ಹೇಳ್ತೀನಿ. ಯಾಕೆಂದರೆ ನೀವು ನೋಡ್ತಾ ಇದ್ದೀರಿ ಗ್ಲೋಬಲಿ ಎಷ್ಟು ಅನ್ರೆಸ್ಟ್ ಇದೆ, ಎಷ್ಟು ಅನ್ಸರ್ಟನಿಟೀಸ್ ಇದೆ, ಆದರೆ ದುಬೈನಲ್ಲಿಲ್ಲ. ದುಬೈನಲ್ಲಿ 200 ಕಂಟ್ರಿಯಿಂದ ಜನಗಳಿದ್ದಾರೆ, ಅಂದರೆ 200 ರಾಷ್ಟ್ರೀಯತೆಗಳು ಅಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ಸರಿಯಾದಂಥ ಒಂದು ಲಾನ ಅವರು ಮಾಡಿಟ್ಟಿದ್ದಾರೆ, ಅದನ್ನು ಫಾಲೋ ಮಾಡ್ತಾರೆ. ಸೊ ಅದಕ್ಕೆ ದುಬೈ ಲ್ಯಾಂಡ್ ಡಿಪಾರ್ಟ್ಮೆಂಟ್ ಇದೆ, ಅದು ರೆಂಟಲಿಂದ ಹಿಡಿದು ರೆಂಟಲ್ನ ರೇರಾ ಅಂಥೇಳಿ ಅವರು ಕೂಡ ಹ್ಯಾಂಡಲ್ ಮಾಡ್ತಾರೆ. ರೇರಾ ಏನು ಮಾಡುತ್ತೆ, ಇನ್ವೆಸ್ಟರ್ ಸೇಫ್ಟಿನ ನೋಡುತ್ತೆ. ಯಾಕೆಂದರೆ ನೀವು ಕೊಡೋ ದುಡ್ಡು ಏನಿದೆಯಲ್ಲ, ನಾವೊಂದು ಅಪಾರ್ಟ್ಮೆಂಟ್ ತೊಗೊಂಡು ದುಬೈನಲ್ಲಿ ಅಂದರೆ ಆ ದುಡ್ಡು ಡೆವಲಪರ್ಗೆ ಹೋಗಲ್ಲ, ಅದು ಸೀದಾ ಒಂದು ಎಸ್ಕ್ರೋ ಅಕೌಂಟಿಗೆ ಹೋಗುತ್ತೆ. ಆ ಗೌರ್ಮೆಂಟ್ ಏನು ಮಾಡುತ್ತೆ, ರೇರಾದಿಂದ ಅದನ್ನು ಪ್ರೋಗ್ರೆಸ್ ಚೆಕ್ ಮಾಡ್ತಾರೆ. ನಿಮ್ಮ ಪ್ರಾಜೆಕ್ಟ್ 30% ಕಂಪ್ಲೀಟ್ ಆಗಿದ್ದರೆ ಮಾತ್ರ ಅವರು 10% ಕಸ್ಟಮರ್ ದುಡ್ಡನ್ನ ಗೌರ್ಮೆಂಟ್ ರಿಲೀಸ್ ಮಾಡುತ್ತೆ. ಹಾಗಾಗಿ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ನಿಮಗೆ 20% ಡೆವಲಪರ್ದು ಹಣ ಆ ಪ್ರಾಜೆಕ್ಟಲ್ಲಿ ಇರಲೇಬೇಕು. ಹಂಗಿರೋದ್ರಿಂದ ಸೊ ನಿಮ್ಮ ಸೇಫ್ಟಿ ಇದೆ. ಡೆವಲಪರ್ ಫೇಲ್ ಆದರೂ ಕೂಡ ಇನ್ನೊಬ್ಬ ಡೆವಲಪರ್ನ ತಂದು ಅದನ್ನು ಕಂಪ್ಲೀಟ್ ಮಾಡಿ ಪ್ರಾಜೆಕ್ಟ್ನ ಕೊಡೋವಂಥ ಜವಾಬ್ದಾರಿ ದುಬೈ ಗೌರ್ಮೆಂಟ್ ತಗೊಳ್ತಾ ಇದೆ. ಇಷ್ಟು ಸೇಫ್ಟಿಯನ್ನು ಕೊಡ್ತಾ ಇದೆ. ನಿಮಗೆ ಹೇಳಿದ ಟೈಮಿಗೆ ಹೇಳಿದ ಸ್ಪೆಸಿಫಿಕೇಷನ್ನು ಮತ್ತು ಪ್ರೈಸಲ್ಲಿ ನಿಮಗೆ ಅಪಾರ್ಟ್ಮೆಂಟ್ ಸಿಗುವಂಥ ಜವಾಬ್ದಾರಿಯನ್ನು ದುಬೈ ಸರ್ಕಾರ ತಗೊಂಡಿದೆ. ಓಕೆ, ಅದಕ್ಕಿಂತ ಸೇಫ್ಟಿ ಇನ್ಯಾವುದು ನೀವು ಎಕ್ಸ್ಪೆಕ್ಟ್ ಮಾಡಲೇಬಾರ್ದು. ಕರೆಕ್ಟ್ ಸರ್, ಕರೆಕ್ಟ್. ನೀವು ಹೇಳೋದು ಕೂಡ. ಇನ್ನು ದುಬೈ ಯಾವ ರೀತಿ ಸೇಫ್ಟಿ ಕೊಡುತ್ತೆ ಆ್ಯಂಡ್ ಗ್ಯಾರಂಟಿ ಕೊಡುತ್ತೆ ಅನ್ನೋದನ್ನು ಹೇಳಿದ್ರಿ. ಸೊ ನಿಮ್ಮ ಪರ್ವ ರಿಯಲ್ ಎಸ್ಟೇಟ್ ಗ್ರೂಪ್ ಯಾವ ರೀತಿಯ ಒಂದು ಸೇಫ್ಟಿಯನ್ನು ನಿಮ್ಮ ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡ್ತಿದೆ ಆ್ಯಂಡ್ ನಿಮ್ಮ ಕಡೆಯಿಂದ ಯಾವ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀರಿ? ನೋಡಿ, ಪರ್ವ ಗ್ರೂಪಿಂದ ನಾವು ನಮ್ಮ ಇನ್ವೆಸ್ಟರ್ಸಿಗೆ, ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನನ್ನ ಕರ್ನಾಟಕ ಅಂದರೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನ ಯಾರು ಬಂದರೂ ಕೂಡ ನಾವು ಕರ್ನಾಟಕದವರೇ. ನಾನು ಕರ್ನಾಟಕ ಸಂಘ ದುಬೈ ಅಧ್ಯಕ್ಷನಾಗಿದ್ದೀನಿ, ಮತ್ತು ಕನ್ನಡ ಪಾಠಶಾಲೆ ದುಬೈನ ನಡೆಸ್ತಾ ಬಂದಿದ್ವಿ 12 ವರ್ಷದಿಂದ. ಈ ಥರದ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋದರಿಂದ ನಾವೇನು ಮಾಡ್ತಾಯಿದ್ವಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂತ ಶುರು ಮಾಡಿದ್ವಿ. ನೋಡಿ, ದುಬೈನಲ್ಲಿ ಇನ್ವೆಸ್ಟ್ ಮಾಡಿ, ಯಾಕೆಂದರೆ ನಮ್ಮದು ಓನ್ ಕೂಡ ಪ್ರಾಜೆಕ್ಟ್ ನಡೀತಾ ಇದೆ, ಅದರಲ್ಲೂ ಕೂಡ ಇನ್ವೆಸ್ಟ್ ಮಾಡಿ ಅಂತ ಒಳ್ಳೆ ಲೊಕೇಶನಲ್ಲಿ ನಾವು ಒಂದು ಆಫರ್ನ ಕೊಟ್ಟಿದ್ದೀವಿ. ದುಬೈನಲ್ಲಿ ಅಲ್ ಫುರ್ಜಾನ್ ಅಂತೇಳಿ ಒಂದು ಏರಿಯಾ, ಅಂದರೆ ನಮ್ಮ ಹಿಂದೂ ಟೆಂಪಲ್ಲು ಮತ್ತು ಇವನ್ ಬೋಟ್ರಾ ಮಾಲ್, ಡಿಸ್ಕವರಿ ಗಾರ್ಡನ್ ಇರುವಂಥ ಒಂದು ಏರಿಯಾದಲ್ಲಿ, ನಾನು ಅದೇ ಏರಿಯಾದಲ್ಲಿ 20 ವರ್ಷದಿಂದ ಇದ್ದೀನಿ ಕೂಡ ಇವಾಗಲೂ. ಅಲ್ಲಿ ಒಂದಷ್ಟು ಆ ಪ್ರಾಪರ್ಟಿಗಳು ತೊಗೊಂಡು ಅಪ್ರಿಷಿಯೇಟ್ ಆಗಿರೋದ್ರಿಂದ ಅಲ್ಲೊಂದು ಜಾಗವನ್ನು ಹುಡುಕಿ ಅದರಲ್ಲಿ ಟ್ಯಾಗ್ ಕನ್ಸ್ಟ್ರಕ್ಷನ್ಸ್ ಮತ್ತು ಸಯಾನ್ ಪ್ರಾಪರ್ಟೀಸ್ ಅವರ ಜಾಯಿಂಟ್ ಇದರಲ್ಲಿ ನಾವು ಒಂದು ಪಾರ್ಷಲ್ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮದು ಓನ್ ಪ್ರಾಜೆಕ್ಟ್ನ ಶುರು ಮಾಡಿದ್ವಿ. ಈಗಾಗಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ ಫಸ್ಟ್ ಫ್ಲೋರ್ ಹಂತಕ್ಕೆ ಬಂದಿದೆ. ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಿ ಅಂಥೇಳಿ ಭಾಳಷ್ಟು ಜನಕ್ಕೆ ನಾವು ಆಫರ್ ಮಾಡ್ತಾ ಇದ್ದೀವಿ. ಈಗ ಪರ್ವದಕ್ಕೆ ಯಾಕೆ ಬರಬೇಕು? ದುಬೈನಲ್ಲಿ ಸಾವಿರಾರು ಜನ ಏಜೆಂಟ್ಸ್ ಇದ್ದಾರೆ. ಹೌದು, ಪರ್ವಗೆ ಯಾಕೆ ಬರಬೇಕು? ಏನು ಸ್ಪೆಷಲ್ ಇದೆ? ನಾವು ಪರ್ವದಿಂದ ನಾವೇನು ಹೇಳ್ತೀವಿ, ನಾವು ಹೇಳಿರುವಂಥದ್ದು ಎಷ್ಟು ಮಾಹಿತಿಗಳು ಸರಿನಾ ಇಲ್ವಾ ಅನ್ನೋದನ್ನ ನೀವು ಅಲ್ಲಿ ಬಂದು ನೋಡಿ. ದುಬೈಗೆ ನೀವು ಬರೋದಕ್ಕೆ, ನೀವು ದುಬೈ ಒಂದು ಪ್ರಾಪರ್ಟಿ ತಗೊಳ್ಳೋದಕ್ಕೆ ನಿಮಗೆ ಇಷ್ಟ ಇದ್ದರೆ ಒಂದು 10 ಲಕ್ಷ ರೂಪಾಯಿ ನೀವು EOI ಅಂತೇಳಿ, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಕಟ್ಟಿದರೆ, ಇಬ್ಬರಿಗೆ ನಾವು ಏರ್ ಟಿಕೆಟು, ವೀಸಾ, ಹೋಟೆಲ್ ಅಕಾಮಿಡೇಷನ್ನು ಮತ್ತು ಅಲ್ಲಿ ಪ್ರಾಪರ್ಟಿ ಟೂರ್ ಎಲ್ಲದನ್ನು ಅರೇಂಜ್ ಮಾಡ್ತೀವಿ. ಅವ್ರು ಬಂದು ನೋಡ್ಬೋದು. 1 ಅಲ್ಲ 5 ಪ್ರಾಪರ್ಟಿಗಳನ್ನ ನಾವು ತೋರಿಸ್ತೀವಿ. ಅದ್ರಲ್ಲಿ ಯಾವ್ದಾರ ಒಂದು ಸೆಲೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅವ್ರ ಪೇಮೆಂಟ್ ಪ್ಲ್ಯಾನ್ ಅಪ್ಲೈ ಮಾಡ್ತೀವಿ. ಈ ಕೊಟ್ಟಿರುವಂಥ ಹಣ ಏನಿದೆ ಅಡ್ವಾನ್ಸು ಆ ಪೇಮೆಂಟಿಗೆ ಹೋಗುತ್ತೆ ಆ ಪ್ರಾಪರ್ಟಿಗೆ. ಸೊ ಇಷ್ಟು ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಮತ್ತು ಕೆಲವರು ಇರ್ತಾರೆ, ನಮಗೆ ಸೇಫ್ಟಿ ಏನು, ಅಟ್ಲೀಸ್ಟ್ ನಾನು ಎಕ್ಸಿಟ್ ಆಗಬೇಕು, ಇನ್ನೊಂದು 3 ತಿಂಗಳು 6 ತಿಂಗಳಾದಮೇಲೆ ನನಗೇನೋ ಒಂದು ಪ್ರಾಬ್ಲಮ್ ಬಂತು, ಹಾಕಿರೋ ದುಡ್ಡಿಗೆ ಸೇಫ್ಟಿ ಏನು? ಅದಕ್ಕೆ ನಾವೇನು ಹೇಳ್ತೀವಿ, ನೀವು ಬೈ ಮಾಡಿರೋ ಪ್ರೈಸ್ ಇದೆಯಲ್ಲ, ಯಾಕೆಂದರೆ ನಾವು ಅದನ್ನು ನೆಗೋಷಿಯೇಟ್ ಮಾಡಿ ರೈಟ್ ಪ್ರೈಸ್ ಅಂಥೇಳಿ ಕೊಡಿಸಿರೋ ಅಂಥ ಒಂದು ಪ್ರೈಸ್ ಅದು. ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತಿದ್ದೀವಿ. ನೀವು ವಿತಿನ್ 1 ಇಯರ್ ನೀವು ಎಕ್ಸಿಟ್ ಆಗಬೇಕು ಅಂತಂದರೆ ಆ ಬೈಯಿಂಗ್ ಪ್ರೈಸ್ ಏನಿದೆಯಲ್ಲ ಆ ಪ್ರೈಸಿಗೆ ನಾವು ತೊಗೊಳೋದಕ್ಕೆ ಸಿದ್ಧ ಇರ್ತೀವಿ, ಅಥವಾ ಅದನ್ನು ಬೇರೆಯವ್ರಿಗೆ ಕೊಡಿಸೋದಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ತೀವಿ. ಇಷ್ಟಂತೂ ಗ್ಯಾರಂಟಿ ಇದೆ. ಸೊ ಇದನ್ನು ಮಾಡಿಕೊಡೋಂಥ ವ್ಯವಸ್ಥೆ ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ. ಎಸ್ ಸರ್, ಮತ್ತಷ್ಟು ಡೀಟೇಲ್ಸನ್ನು ತಿಳ್ಕೊತೀನಿ, ಬಿಕಾಸ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಹೊರದೇಶದಲ್ಲಿ ನಾವು ಪ್ರಾಪರ್ಟಿ ತೊಗೋತಾ ಇದ್ದೀವಿ ಅಂತಂದಾಗ ಇಷ್ಟೊಂದು ಫೆಸಿಲಿಟಿ ಸಿಗ್ತಿದೆ, ಸೇಫ್ಟಿ ಸೆಕ್ಯೂರಿಟಿ ಸಿಗ್ತಿದೆ ಅಂದರೆ ಐ ಥಿಂಕ್ ಐಮ್ ಶೋರ್ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ನೀಲೇಶ್ ಸರ್, ಈಗ ಪರ್ವ ಗ್ರೂಪ್ ಯಾವ ರೀತಿ ಒಬ್ಬ ಕಸ್ಟಮರ್ಸ್ಗೆ ಕಂಪ್ಲೀಟ್ ನೆರವಾಗಿರುತ್ತೆ ಅಂತ, ಆನ್ ಬೋರ್ಡ್ ಆದಮೇಲೆ ಅವರು ನಿಮ್ಮೊಟ್ಟಿಗೆ ಪ್ರಾಪರ್ಟಿ ತೊಗೋತಾ ಇದ್ದಾರೆ, ಎವ್ರಿಥಿಂಗ್ ಈಸ್ ಕ್ಲಿಯರ್, ಬರ್ತಿದ್ದಾರೆ ದುಬೈಗೆ ಅಂದರೆ ಸರ್ ಹೇಳಿದರು ದುಬೈಗೆ ಬರೋ ಪ್ರೋಸೆಸ್ ಹೇಗಿರುತ್ತೆ, ಅವ್ರ ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತಂದಾಗ, ಸೊ ದ ಹೋಲ್ ಪ್ರೋಸೆಸ್ ನಿಮ್ಮ ಕಡೆಯಿಂದ ಕ್ಲೈಂಟಿಗೆ ಸಪೋರ್ಟ್ ಹೇಗಿರುತ್ತೆ? ಈಗ ಯಾವುದೋ ಒಬ್ಬ ಕಸ್ಟಮರ್ ದುಬೈಗೆ ಬರ್ತಿದ್ದಾರೆ ಮನೆ ತೊಗೊಳೋದಕ್ಕೆ ಅಂತಂದಾಗ ಅವ್ರಿಗೆ ಹಲವಾರು ಅನುಮಾನಗಳಿರ್ತವೆ. ಯಾವ ಏರಿಯಾದಲ್ಲಿ
ಅಪ್ರಿಸಿಯೇಷನ್ ಆಗುತ್ತೆ, ಒಳ್ಳೆ ಅಪ್ರಿಸಿಯೇಷನ್ ಯಾವ ಏರಿಯಾದಲ್ಲಿದೆ, ನಾನು ಯಾವ ಏರಿಯಾದಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು, ಮತ್ತು ಅದು ಮುಂದೆ ಅದರ ಆ ಏರಿಯಾದ ಬೆಳವಣಿಗೆ ಏನಿದೆ, ಅದರ ಫ್ಯೂಚರ್ ಪ್ಲ್ಯಾನ್ ಏನಿದೆ ಅನ್ನೋದ್ರ ಬಗ್ಗೆ ಇವರಿಗೆ ಅನುಮಾನ, ನಮ್ಮ ಕಸ್ಟಮರ್ಗಳಿಗೆ ಅನುಮಾನ ಇರುತ್ತೆ. ಅದನ್ನು ನಾವು ವಸ್ತುನಿಷ್ಠವಾಗಿ ಅವ್ರನ್ನ ಕರೆದುಕೊಂಡು ಹೋಗಿ ಅದೇ ಜಾಗದಲ್ಲಿ ಮತ್ತು ಆ ಸರೌಂಡಿಂಗಲ್ಲಿ ಏನೆಲ್ಲ ನೆಕ್ಸ್ಟ್ 25 ವರ್ಷಗಳಲ್ಲಿ, ನೆಕ್ಸ್ಟ್ 10 ವರ್ಷದಲ್ಲಿ, ನೆಕ್ಸ್ಟ್ 5 ವರ್ಷದಲ್ಲಿ ಏನೆಲ್ಲ ಪ್ರಾಜೆಕ್ಟ್ ಬರೋದಿದೆ ನಾವು ಫಿಸಿಕಲಾಗಿ ಅವ್ರಿಗೆ ಅರ್ಥ ಮಾಡಿಸ್ತೇವೆ. ಸೊ ಅದರಿಂದ ಅವ್ರಿಗೇನು ಅರ್ಥ ಆಗುತ್ತೆ ಅಂತಂದರೆ, ನಾವು ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದೀವಿ ಈ ಮಾಹಿತಿ ಸರಿ ಇದೆಯಾ ಇಲ್ವಾ ಅಂತ ಅವರು ಅಲ್ಲಿ ಪರೀಕ್ಷೆ ಮಾಡ್ಕೋಬೋದು. ಆ ಪರೀಕ್ಷೆ ಮಾಡಿದ ನಂತರ ಅವರು ಯಾವ ಜಾಗ ಅವರ ಬಜೆಟ್ಗೆ ಫಿಟ್ ಆಗುತ್ತೆ ಅದ್ರ ತಕ್ಕಂತೆ ಅವ್ರ ನಿರ್ಣಯ ತಗೊಂಡು ಅವರು ನಾವು ಪ್ರಾಪರ್ಟಿನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ. ಇದು ಎಲ್ಲ ವ್ಯವಸ್ಥೆಗಳನ್ನು ನಾವು ದುಬೈಗೆ ಬಂದ ನಂತರ ನಾವು ಉಚಿತವಾಗಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ತಿಳ್ಕೊಂಡು ನಾವು ಅದನ್ನು ಮಾಡಿಕೊಡ್ತೇವೆ. ಎಸ್ ಸರ್. ಇನ್ನು ಶಶಿಧರ್ ಸರ್, ಈಗ ಪರ್ವದ ಸ್ವಂತ ಪ್ರಾಜೆಕ್ಟ್ಗಳಿದೆಯಾ ದುಬೈನಲ್ಲಿ? ಅದ್ರ ಬಗ್ಗೆ ಇದರ ಡೀಟೇಲ್ಸನ್ನು ನೀಡೋದಾದ್ರೆ ವೀಕ್ಷಕರಿಗೆ. ಖಂಡಿತ. ನಮ್ಮದು ಸಯಾನ್ ರಿಪೋಸೆ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಇದೆ. ಅಲ್ ಫುರ್ಜಾನ್ ಅನ್ನೋ ಏರಿಯಾ, ಡಿಸ್ಕವರಿ ಗಾರ್ಡನ್ ಮೆಟ್ರೋ, ರನ್ನಿಂಗ್ ಮೆಟ್ರೋ ಸ್ಟೇಷನಿಂದ 500 ಮೀಟರ್ಸಲ್ಲಿದೆ. ಭಾಳಷ್ಟು ಜನ ಈಗಾಗಲೇ ತೊಗೊಂಡಿದ್ದಾರೆ. ನಾವು ಮುಂಚೆ ಅಕ್ಟೋಬರ್ಲೇ ಲಾಂಚ್ ಮಾಡಿದ್ವಿ ಅದನ್ನು. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಕನ್ನಡಿಗರೇ ಕಟ್ತಾ ಇರೋದು. ಕಾಂಟ್ರಾಕ್ಟರ್ ಕನ್ನಡಿಗರು, ಡೆವಲಪರ್ ಕನ್ನಡಿಗರು, ಪ್ರಮೋಟ್ ಮಾಡ್ತಾ ಇರೋರು ಕನ್ನಡಿಗರು, ನಾವು ಸೇಲ್ ಮಾಡ್ತಾ ಇರುವಂಥ ಬ್ರೋಕರೇಜ್ ಕಂಪ್ನಿ ಕೂಡ ಕನ್ನಡಿಗರು. ಸೊ ಹಂಗಾಗಿ ಕನ್ನಡಿಗರ ಮೊದಲನೇ ಕನ್ನಡ ಭವನ ಅದು ಅಂತ ಹೇಳಿದರೆ ತಪ್ಪೇನಿಲ್ಲ. ದುಬೈನಲ್ಲಿ ಅದನ್ನು ಕಟ್ತಾ ಇದ್ದೀವಿ. ಅದರಲ್ಲಿ ಕನ್ನಡಿಗರೇ ಒಂದು 50% ಕನ್ನಡಿಗರೇ ಅದರಲ್ಲಿ ಓನರ್ಶಿಪ್ ಕೂಡ ತೊಗೊಂಡಿದ್ದಾರೆ. ಅಂಥ ಒಂದು ಕಟ್ಟಡ ನಮ್ಮದೇ ಇದೆ. ಅದರಲ್ಲಿ ಏನು ಅಡ್ವಾಂಟೇಜ್ ಅಂತಂದರೆ ಅದು ಅಲ್ಟ್ರಾ ಲಕ್ಸುರಿ ಅಪಾರ್ಟ್ಮೆಂಟ್ ಬಿಲ್ಡಿಂಗ್. ಸೊ ಫ್ಲೋರ್ ಟು ಸೀಲಿಂಗ್ ಹೈಟು ಯೂಶ್ವಲ್ ಆಗಿ 10 ಫೀಟ್ ಇರುತ್ತೆ. ಅದನ್ನು ನಾವೇನು ಮಾಡಿದ್ದೀವಿ, ಅದನ್ನು 12 ಫೀಟಿಗೆ ಇನ್ಕ್ರೀಸ್ ಮಾಡಿದ್ವಿ. ಅನ್ಲಿಮಿಟೆಡ್ ಹೈಟ್ ಅಲೋ ಮಾಡಿರೋದ್ರಿಂದ ಸೊ 12 ಫೀಟ್ ಮಾಡಿದ್ವಿ. ಆ ಏರಿಯಾದಲ್ಲಿ ಎಲ್ಲ 15 ಫೀಟ್ ಮಾತ್ರ ಅಲೋ ಮಾಡೋದು. ಹಾಗಾಗಿ 15 ಫೀಟ್ ಬಿಲ್ಡಿಂಗ್ಗಳು ಪಕ್ಕದಲ್ಲಿ ಇದ್ದರೂ ಕೂಡ ನಾವು ಅದಕ್ಕಿಂತ ಎತ್ತರವಾದಂಥ ಬಿಲ್ಡಿಂಗ್ ನಮ್ಮದಾಗಿರುತ್ತೆ. ಅದರ ಜೊತೆಗೆ ಅಮೆರಿಕನ್ ಗ್ಲಾಸ್ ಸಿಸ್ಟಮ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಯುರೋಪಿಯನ್ ಫಿಕ್ಸ್ಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಇಟಾಲಿಯನ್ ಕಿಚನ್ ಕೊಡ್ತಾ ಇದ್ದೀವಿ. ಇಟಾಲಿಯನ್ ಕಿಚನ್ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಈವನ್ ಇನ್ಕ್ಲೂಡಿಂಗ್ ಕ್ಯಾಬಿನೆಟ್ಸ್ ಆರ್ ಮೇಡ್ ಇನ್ ಇಟಲಿ. ಅದನ್ನು ಆ್ಯಸ್ ಅ CKD ತೊಗೊಂಬಂದು ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ಕಂಪ್ಲೀಟ್ ಸ್ಮಾರ್ಟ್ ಹೋಮ್ ಸಿಸ್ಟಮು, ಆಡಿಯೋ ಇಂಟಿಗ್ರೇಟ್ ಆಗಿರುತ್ತೆ ನಿಮಗೆ ಸೀಲಿಂಗಲ್ಲಿ. ಸೊ ಎಲ್ಲ ಸ್ಕ್ರೀನ್ಸ್ ಕೂಡ ಎಲ್ಲ ಇಟ್ ಈಸ್ ರೆಡಿ ಟು ಕಮಾಂಡ್. ಅಲೆಕ್ಸಾ ರೆಡಿ ಇರುತ್ತೆ. ಯು ಕ್ಯಾನ್ ಗಿವ್ ಕಮಾಂಡ್, ಅಲೆಕ್ಸಾ ಕ್ಲೋಸ್ ದ ವಿಂಡೋ, ಸ್ವಿಚ್ ಆನ್ ದ ಲೈಟ್ಸ್, ಅದಾಗುತ್ತೆ. ಅಂಥ ಒಂದು ಅಲ್ಟ್ರಾ ಲಕ್ಸುರಿ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಒಂದಾಯಿತು. ಇದನ್ನು ಭಾಳಷ್ಟು ಜನ ತೊಗೊಂಡಿದ್ದಾರೆ, ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಪರ್ವದಿಂದ ಏನು ಅಡ್ವಾಂಟೇಜ್ ಅಪ್ಪ ಅಂತಂದರೆ, ದುಬೈನಲ್ಲಿ 3 ಭಾಳ ಮುಖ್ಯವಾದಂಥ ಒಂದು ಅಂಶಗಳನ್ನು ನಮ್ಮ ಜನ ಗಮನಿಸಬೇಕಾಗುತ್ತೆ. ರೈಟ್ ಟೈಮ್, ರೈಟ್ ಪ್ರೈಸ್, ಆಮೇಲೆ ರೈಟ್ ಲೊಕೇಶನ್. ಇದು 3 ಭಾಳ ಇಂಪಾರ್ಟೆಂಟ್ ನಿಮಗೆ ಅಪ್ರಿಸಿಯೇಷನ್ ಚೆನ್ನಾಗಿ ಸಿಗಬೇಕು ಅಂದರೆ. ಯಾಕೆಂದರೆ ಅಲ್ಲಿ ಬಂದಾಗ ಭಾಳಷ್ಟು ಜನ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿದ್ದಾರೆ. ಅವರು ಅವ್ರವ್ರದ್ದಾದ ಟೈಅಪ್ ಇರುವಂಥ ಕಡೆ ಹೋಗ್ತಾರೆ. ಬಟ್ ಆದರೆ ನಾವೇನು ಮಾಡಿದ್ವಿ, ನಮ್ಮ 25 ವರ್ಷದಿಂದ ನಾನು ಅಲ್ಲಿರೋದ್ರಿಂದ, ನಮ್ಮ ಟೀಮ್ ಇರೋದ್ರಿಂದ ನಮ್ಗೆ ಗೊತ್ತು ಯಾವ ಏರಿಯಾದಲ್ಲಿ ಅಪ್ರಿಷಿಯೇಟ್ ಆಗ್ತಾ ಇದೆ, ಯಾವ ಏರಿಯಾದಲ್ಲಿ ಆಗಲ್ಲ, ಯಾಕೆ ರೀಸನ್ ಅಂಥೇಳಿ. ಹಾಗಾಗಿ ನಾವು ಹ್ಯಾಂಡ್ ಪಿಕ್ಡ್ ಕೆಲವು ಪ್ರಾಜೆಕ್ಟ್ಸ್ಗಳು ಮಾತ್ರ ಸೆಲೆಕ್ಟ್ ಮಾಡಿ ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ಅದರಲ್ಲಿ ಅಶ್ಯೂರ್ಡ್ ನಿಮಗೆ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಇರುತ್ತೆ ಅಂತೇಳಿ. ಈಗ ನೋಡಿ, ರೈಟ್ ಟೈಮಲ್ಲಿ ತೊಗೋಬೇಕು ಅಂದರೆ ಪ್ರಾಜೆಕ್ಟ್ ಇದು ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನಮಗೆ ಗೊತ್ತಾಗುತ್ತೆ, ಇನ್ನೂ ಲಾಂಚೇ ಮಾಡಿರಲ್ಲ. ದಟ್ ಇಸ್ ರೈಟ್ ಟೈಮ್. ಆವಾಗ ಪ್ರೈಸು ಲೋಯೆಸ್ಟ್ ಇರುತ್ತೆ. ರೈಟ್ ಲೊಕೇಶನ್, ಯಾವ ಲೊಕೇಶನ್ ಅಪ್ರಿಸಿಯೇಷನ್ ಇದೆ ಅನ್ನೋದು ನಮ್ಗೆ ಗೊತ್ತು. ಸೊ ಆ ಲೊಕೇಶನಲ್ಲಿ ಮಾತ್ರ ನಾವು ಚೂಸ್ ಮಾಡಿರ್ತೀವಿ ಪ್ರಾಪರ್ಟಿಗಳನ್ನ. ಆಮೇಲೆ ರೈಟ್ ಪ್ರೈಸ್, ಯಾವ ಪ್ರೈಸಲ್ಲಿ ತೊಗೊಂಡ್ರೆ ನಾವು ಅಪ್ರಿಷಿಯೇಟ್. ಈಗ ಬುರ್ಜ್ ಖಲೀಫಾ ನೀವು ಕೊಂಡ್ಕೊಂಡ್ರೆ ಅದು ಅಪ್ರಿಷಿಯೇಟ್ ಆಗಲ್ಲ. ಯಾಕೆಂದರೆ 15 ವರ್ಷದಿಂದ ಅಪ್ರಿಷಿಯೇಟ್ ಆಗೋಗಿದೆ. ಸೊ ಹಾಗಾಗಿ ಈ 3 ಅಂಶಗಳನ್ನು ನಾವು ಅವರ ಕೈ ಹಿಡಿದು ನಡೆಸುವಂಥ ಒಂದು ಕೆಲಸಕ್ಕೆ ಪರ್ವ ಬದ್ಧ ಇರುತ್ತೆ. ಮತ್ತು ನಾವು ಅದನ್ನು ಗ್ಯಾರಂಟಿನೂ ಕೂಡ ಕೊಡ್ತಾ ಇದ್ದೀವಿ. ಸರ್, ಇನ್ನು ನೀಲೇಶ್ ಸರ್, ಈಗ ನನ್ನ ಹತ್ರ ಒಂದು 1 CR ಇರುತ್ತೆ ಆರ್ 2 CR ಇರುತ್ತೆ. ಸೊ ನಾನು ದುಬೈನಲ್ಲಿ ಅದನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಯಾವ ಒಂದು ಇದಕ್ಕೆ ಇನ್ವೆಸ್ಟ್ ಮಾಡಿದರೆ ನನಗೆ ಹೆಚ್ಚು ಲಾಭ ಬರುತ್ತೆ? ಎಲ್ಲಿ ಇನ್ವೆಸ್ಟ್ ಮಾಡಬೇಕು ನಾನು? ಹೌದು, ನೀವು ನಿಮ್ಮ ಹತ್ರ 1 ಕೋಟಿ ಇದೆ ಅಂತ ಅಂದರೆ ನೀವು ಖಂಡಿತವಾಗ್ಲೂ ನೀವು ಒಂದು ಮನೆಯನ್ನು ದುಬೈನಲ್ಲಿ ಅಫೋರ್ಡ್ ಮಾಡ್ಬೋದು. ಅದರಲ್ಲಿ ಏನೂ ಅನುಮಾನ ಇಲ್ಲ. ಆಯಿತಾ? ಅದಾದಮೇಲೆ ನಿಮಗೆ 1 BHK, ನಿಮಗೆ ಸ್ಟಾರ್ಟಿಂಗ್ ಒಂದು ಸ್ಟುಡಿಯೋಯಿಂದ 1 BHK ಸಿಗುತ್ತೆ. ಸ್ವಲ್ಪ ಇಂಟೀರಿಯರ್ ಪ್ಲೇಸ್ಗೆ ಹೋದರೆ ನಿಮಗೆ 2 BHKವರೆಗೂ ನೀವು ಅಫೋರ್ಡ್ ಮಾಡಿ. ಬಟ್ ತುಂಬ ದೂರದಲ್ಲಾಗುತ್ತೆ. ನೀವು 1 ಕೋಟಿಯಿಂದ ಕೂಡ ನೀವು ದುಬೈನಲ್ಲಿ ಮನೆ ಕೊಂಡ್ಕೊಳ್ಳೋ ಕನಸನ್ನು ಈಡೇರಿಸ್ಕೋಬಹುದು. ಇದಕ್ಕೆ ಏನು ಕೆಲವು ಜನ ಅಂದ್ಕೊಬಹುದು, ಇದಕ್ಕೊಂದು 5 ಕೋಟಿ ನಮಗೆ ದುಬೈ
ಕಾಣದ ದೂರ ಕಣಪ್ಪ, ಅಲ್ಲಿ ನಾನು ಮನೆ ತೊಗೊಳಕ್ಕಾಗತ್ತಾ ಇಲ್ವಾ, ತುಂಬ ಮಲ್ಟಿಪಲ್ಸ್ ಕ್ರೋರ್ಸ್ ಬೇಕು ನನಗೆ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೀವು ಸ್ಟಾರ್ಟಿಂಗ್ 1 ಕೋಟಿಯಿಂದ ಕೂಡ ನೀವು ಮನೆ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಮತ್ತೆ ಅದೇ ಅಲ್ಲಿ ಏನಾದ್ರು ನಿಮಗೆ ನಮಗೆ ಫಸ್ಟೇ ಹೇಳಿದಾಗೆ ನಿಮಗೆ ಲೋನ್ ಫೆಸಿಲಿಟಿ ಸಿಗುತ್ತೆ, ಬ್ಯಾಂಕು ನಿಮಗೆ ಸಪೋರ್ಟ್ ಮಾಡುತ್ತೆ. ನಿಮಗೆ ಏನಾದರೂ ಹಣದ ಅಡಚಣೆ ಆದರೆ ಮನೆ ತೊಗೊಳೋದಕ್ಕೆ ನಿಮಗೆ ಬ್ಯಾಂಕ್ ಅಲ್ಲಿ ಸಪೋರ್ಟ್ ಮಾಡುತ್ತೆ. ಮತ್ತು ಅಲ್ಲಿ ಬ್ಯಾಂಕಿಂಗ್ ಪ್ರೋಸೆಸ್ ಕೂಡ ತುಂಬ ಈಸಿಯಾಗಿದೆ. ನಿಮ್ದು ಡಾಕ್ಯುಮೆಂಟೇಷನ್ ಏನಿದೆ, ಡಾಕ್ಯುಮೆಂಟೇಷನ್ ಮಾತ್ರ ನಿಮ್ಮದು ಕ್ಲಿಯರ್ ಇರಬೇಕು. ಕ್ಲಿಯರ್ ಇದ್ದರೆ ಬ್ಯಾಂಕ್ ಪ್ರೋಸೆಸ್ ತುಂಬ ಈಸಿ ಇದೆ ಅಲ್ಲಿ. ಎಸ್ ಸರ್. ಶಶಿಧರ್ ಸರ್, ಈಗ ನಾನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದಾಗ ನನಗೆ ಪರ್ಮಿಷನ್ಸ್ ಕೂಡ ಬೇಕಾಗತ್ತೆ. ನಾನು ಸಿಟಿಸನ್ ಭಾರತದವಳು, ಸೊ ದುಬೈನಲ್ಲಿ ನಾನು ಪ್ರಾಪರ್ಟಿ ತಗೋತಿದ್ದೀನಿ ಅಂದರೆ ನಮ್ಮ ಇಂಡಿಯನ್ ಗವರ್ನಮೆಂಟ್ ಪರ್ಮಿಷನ್ ಏನಾದರೂ ಬೇಕಾಗತ್ತಾ? ಆ್ಯಂಡ್ ದುಬೈ ಗವರ್ನಮೆಂಟ್ ಕೂಡ ಪರ್ಮಿಷನ್ ಕೊಡಬೇಕಾಗತ್ತಾ? ಖಂಡಿತ. ಇದು ದುಬೈನಲ್ಲಿ ಫ್ರೀ ಹೋಲ್ಡ್ ಪ್ರಾಪರ್ಟಿ ಸಿಸ್ಟಮ್ ಇರೋದ್ರಿಂದ ಎನಿ ನ್ಯಾಷನಾಲಿಟಿ ಕ್ಯಾನ್ ಬೈ ಎ ಪ್ರಾಪರ್ಟಿ ಇನ್ ದುಬೈ, ಅದಕ್ಕೇನು ತೊಂದರೆ ಇಲ್ಲ. ಸೊ ದೇ ಆರ್ ವೆಲ್ಕಮಿಂಗ್ ಇಟ್, ಅವ್ರು ಸ್ವಾಗತ ಮಾಡ್ತಾ ಇದ್ದಾರೆ. ಬಟ್ ಆದರೆ ಭಾರತದಲ್ಲಿ ಏನಾಗುತ್ತೆ, ನಾವು ಇಲ್ಲಿಂದ ನಮ್ಮ ಬ್ಯಾಂಕ್ ಅಕೌಂಟಿಂದ ಡೆವಲಪರ್ ಬ್ಯಾಂಕ್ ಅಕೌಂಟ್ ಇನ್ನೊಂದು ದೇಶಕ್ಕೆ ದುಡ್ಡು ಕಳಿಸ್ಬೇಕು ಅಂದರೆ ಸೆಂಟ್ರಲ್ ಬ್ಯಾಂಕ್ ಪರ್ಮಿಷನ್ಸ್ನ ಬೇಕಾಗುತ್ತೆ. ಅದು ನಿಮ್ಮ ಪ್ರೊಫೈಲ್ ಮೇಲೆ, ನಿಮ್ಮದು ಎಷ್ಟು ಇನ್ಕಮ್ ಇದೆ ಅನ್ನೋದ್ರ ಮೇಲೆ ನಿಮ್ಮ ಬ್ಯಾಂಕರ್ಸು ಅಪ್ಲೈ ಮಾಡಿ ತಗೊಳ್ತಾರೆ. ನಿಮ್ಮದೇನು ತೊಂದರೆ ಇರೋದಿಲ್ಲ. ನೀವು ಹೋಗಿ ಬ್ಯಾಂಕರಿಗೆ ಹೇಳಬೇಕಷ್ಟೇ, ಇಷ್ಟು ಹಣ ನನ್ನ ಹತ್ರ ಇದೆ, ಇದನ್ನು ಇಲ್ಲಿ ಹೂಡಿಕೆ ಮಾಡ್ತಾ ಇದ್ದೀನಿ ಅಂತ. ಆವಾಗ ಒಂದು TCS ಅಂತ ಬರುತ್ತೆ, ಅದನ್ನು ಒಂದು ಟ್ಯಾಕ್ಸ್ ಅಂತ ಇರುತ್ತೆ. ಇನ್ನು ಬೇರೆ ದೇಶಕ್ಕೆ ನಾವು ಕಳಿಸ್ಬೇಕು ಇಲ್ಲಿಂದ ಹಣನ ಅಂದಾಗ ಒಂದು ಭಾರತ ಸರ್ಕಾರ ಒಂದು ಟ್ಯಾಕ್ಸ್ ಅಂತ ಹಾಕುತ್ತೆ. ಬಟ್ ಆ ಟ್ಯಾಕ್ಸ್ ಕೂಡ ನಿಮಗೆ ವಾಪಸ್ ಸಿಗುವಂಥದ್ದೇ. TCS ಅಂತ ಡಿಡಕ್ಟ್ ಮಾಡ್ತಾರೆ 20%. ಅದೇನಾಗುತ್ತೆ, ಫಾರ್ಮ್ 26A ಬರುತ್ತೆ. ಆಮೇಲೆ ಇಫ್ ಯು ಆರ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಎಲ್ಲ ಆಫ್ಸೆಟ್ ಮಾಡ್ಕೋಬೋದು, ನಿಮ್ಗೆ ಯಾವುದೇ ಲಾಸ್ ಇಲ್ಲ. ಬಟ್ ಆದರೆ ಪರ್ಮಿಷನ್ ಅಂತ ತೊಗೊಳ್ಬೇಕಾಗುತ್ತೆ. ಅದು ಈಸಿಯಾಗೇ ಸಿಗುತ್ತೆ. ಒಂದು 2 ವೀಕ್ಸ್ ಅದಕ್ಕೆ ಒಂದು ಟೈಮ್ ಲಿಮಿಟ್ ಇರುತ್ತೆ. ಎಸ್ ಸರ್. ಸರ್, ಇನ್ನು ಈಗ ದುಬೈಯಲ್ಲಿ ಪ್ರಾಪರ್ಟಿ ತೊಗೋತಾ ಇದ್ದೀವಿ, ಅಲ್ಲಿ ಪ್ರಾಪರ್ಟಿ ನೋಡಬೇಕು, ಉಳ್ಕೋಬೇಕು ಅಂತ ಏನಾದರೂ ಇದ್ದಾಗ ವೀಸಾ ಬೇಕಾಗತ್ತೆ. ಆ್ಯಂಡ್ ನಿಮ್ಮ ಕಡೆಯಿಂದ ಡಿಸ್ಕೌಂಟ್ ಕೂಡ ಇದೆ ಅಂತ ಹೇಳಿದ್ರಿ, ಉಚಿತ ಪ್ರವಾಸ ಕೂಡ ಇದೆ ಅಂತ ಹೇಳಿದ್ರಿ. ಸೊ ಆ ಪ್ರೋಸೆಸ್ ಬಗ್ಗೆ ಹೇಳೋದಾದರೆ? ಖಂಡಿತ. ಯಾರೇ ಬರಬೇಕು ಅಂದರೂ ಕೂಡ ಅವ್ರಿಗೆ ಬೇಕಾದಂಥ ವೀಸಾ, ಅವ್ರ ಪಾಸ್ಪೋರ್ಟ್ ಇದ್ದರೆ ಸಾಕು. ಅವರಿಗೆ ವೀಸಾ ನಾವೇ ಪ್ರೊವೈಡ್ ಮಾಡ್ತೀವಿ, ಹೋಟೆಲ್ ಅಕಾಮಿಡೇಷನ್ ಪ್ರೊವೈಡ್ ಮಾಡ್ತೀವಿ. ಮತ್ತು ಅಲ್ಲಿ ಲೋಕಲ್ ಟೂರ್ ಕೂಡ ಯಾವ ಪ್ರಾಪರ್ಟಿಗೆ ನೋಡಬೇಕಲ್ಲ ಅದನ್ನೆಲ್ಲ ನಾವೇ ಮಾಡಿಕೊಡ್ತೀವಿ. ಹಂಗಾಗಿ ಅದ್ರ ಬಗ್ಗೆ ಯೋಚನೆ ಇಲ್ಲ. ಸೊ ಡಿಸ್ಕೌಂಟ್ಸು ಅವ್ರನ್ನೇ ಕರ್ಕೊಂಡೋಗಿ ಡೈರೆಕ್ಟ್ ಪ್ರಾಪರ್ಟಿ ಡೀಲರ್ಸ್ ಹತ್ರ, ಓನರ್ಸ್ ಹತ್ರ, ಡೆವಲಪರ್ಸ್ ಹತ್ರ ಮಾತಾಡ್ತೀವಿ. ನಮ್ಮ ಪ್ರಾಜೆಕ್ಟ್ ತೊಗೊಳೋದಾದರೆ ನಾವು ಒಳ್ಳೆ ಲುಕ್ರೇಟಿವ್ ಡಿಸ್ಕೌಂಟ್ಸು ನಾವು ಆನ್ ದ ಸ್ಪಾಟ್ ಕೊಡ್ತಾ ಇದ್ದೀವಿ. ಇದೇ ಜನವರಿ 31 ಒಳಗಡೆ ಯಾರೇ ಈ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಪೇ ಮಾಡಿದರೆ ಅವರಿಗೆ ಈ ಆಫರ್ನ ನಾವು ಕೊಡ್ತಾ ಇದ್ದೀವಿ. ಉಚಿತ ದುಬೈ ಪ್ರವಾಸ ಮತ್ತು ಡಿಸ್ಕೌಂಟ್ನ ನಾವು ಕೊಡ್ತಾ ಇದ್ದೀವಿ. ಓಕೆ ಸರ್, ಇನ್ನು 100% ಲೋನ್ ಆಗುತ್ತೆ ಅಂತ ಕೂಡ ಹೇಳಿದ್ರಿ. ಸೊ ಪರ್ವಾ ಗ್ರೂಪ್ ಕಡೆಯಿಂದ ಯಾವ ರೀತಿಯ ಈ ಲೋನ್ ಡಿಸ್ಪರ್ಸಲ್ಗೆ ಹೆಲ್ಪ್ ಮಾಡ್ತೀರಿ ಆ್ಯಂಡ್ ಡಾಕ್ಯುಮೆಂಟ್ಸ್ ಏನೇನು ಪ್ರೊವೈಡ್ ಮಾಡಬೇಕಾಗತ್ತೆ? ನೋಡಿ, ಯುನೀಕ್ ಅಡ್ವಾಂಟೇಜು ನಮ್ಮ ಪರ್ವಾ ಗ್ರೂಪಿಂದ ಸಿಗ್ತಾ ಇರೋದು ಏನು ಅಂತಂದರೆ, ನಮ್ಮದು ಒಂದು ಟೈಅಪ್ ಆಗಿದೆ ಗೋಲ್ಡ್ ಕಾರ್ಪೊರೇಷನ್ ಅಂತ. AR ನಾಯಕ್ ಫೌಂಡ್ ಮಾಡಿರುವಂಥ ಒಂದು ಕಂಪ್ನಿ ಬೆಂಗಳೂರಲ್ಲೇ ಇದೆ, ಅಕ್ರಾಸ್ ಇಂಡಿಯಾ ಇದೆ. 13 ಬ್ರಾಂಚಸ್ ಇದೆ, ಈಗ 22 ಆಫೀಸಸ್ ಇದೆ. ಎಲ್ಲೇ ಆ ಬ್ರಾಂಚಿಗೆ ಹೋಗಿ ನಾವು ಪರ್ವಾದಲ್ಲಿ ಒಂದು ಇದು ಪ್ರಾಪರ್ಟಿ ಬೈ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅವರು ನಿಮಗೆ ಬೇಕಾಗಿರುವಂಥ ಹಣವನ್ನು ಅರೇಂಜ್ ಮಾಡಿಕೊಡ್ತಾರೆ. ಒಂದು ಟಿಪಿಕಲ್ ಸಿಸ್ಟಮ್ ಹೆಂಗಿರುತ್ತಪ್ಪ ಅಂತಂದರೆ, ಒಂದು ಪ್ರೀ ಲಾಂಚ್ ಪ್ರಾಜೆಕ್ಟ್ನ ನಾವು ತೊಗೊಂಡಾಗ ಒಂದು 2 ವರ್ಷ ಸಮಯ ಇರುತ್ತೆ. ಈಗ ಒಂದು 24% ಕಟ್ಟಬೇಕು ಮೊದಲನೇದಾಗಿ. 20% ಡೌನ್ ಪೇಮೆಂಟ್ ಪ್ಲಸ್ 4% DLG ಚಾರ್ಜಸ್ ಅಂತ ಇರುತ್ತೆ. ಅದನ್ನು ಕಟ್ಟಿದ ತಕ್ಷಣ ಏನಾಗುತ್ತೆ, ನಿಮಗೆ ಉಳಿದ 80%ಗೆ ಪೇಮೆಂಟ್ ಪ್ಲ್ಯಾನ್ ಅಂತ ಕೊಡ್ತಾರೆ. ಇನ್ನು 2 ವರ್ಷದಲ್ಲಿ ಇನ್ನು 20% ಕಟ್ಟಿ, ಬಿಲ್ಡಿಂಗ್ ರೆಡಿ ಆದಮೇಲೆ 60% ಕಟ್ಟಿ ಅಂತ ಒಂದು ಹೇಳ್ತಾರೆ. ಅದಕ್ಕೇನು ಬೇಕು, ನಿಮ್ಮ ಹತ್ರ ದುಡ್ಡಿದ್ರೆ ಡೌನ್ ಪೇಮೆಂಟ್ ಕಟ್ಟಿ. ಇಲ್ಲ ಅಂತಂದರೆ ನಿಮ್ಮ ಹತ್ರ ಇನ್ಕಮ್ ಇದೆಯಪ್ಪ, ನನಗೆ 1 ಲಕ್ಷ 2 ಲಕ್ಷ ತಿಂಗಳಿಗೆ ಬರ್ತಾ ಇದೆ, ನಂದು ಅಸೆಟ್ ಇದೆ, ಹೊಲ ಇದೆ, ಪ್ರಾಪರ್ಟಿ ಇದೆ ಅಂತಂದರೆ ಅವಾಗ ನಿಮ್ಮ ಕೈಯಿಂದ ಹಣ ಹಾಕೋದು ಬೇಡ. ನೀವು ಸೀದಾ ಗೋಲ್ಡ್ ಕಾರ್ಪೊರೇಷನ್ ಹತ್ರ ಹೋಗಿ ನನಗೆ ಹಿಂಗೆ ಇನ್ಕಮ್ ಸೋರ್ಸ್ ಇದೆ, ಅಸೆಟ್ ಸೋರ್ಸ್ ಇದೆ ಅಂತ ಹೇಳಿ ತೋರಿಸಿ ಇದ್ರ ಮೇಲೆ ಲೋನ್ ಕೊಡಿ ಅಂತಂದರೆ ನಿಮಗೆ ಬೇಕಾಗಿರೋ 40% ಏನಿದೆಯಲ್ಲ, ಬಿಫೋರ್ ಕನ್ಸ್ಟ್ರಕ್ಷನ್ ಕಟ್ಟಬೇಕಾಗಿರೋಂಥ ಹಣನ ಅವರು ಅರೇಂಜ್ ಮಾಡಿಕೊಡ್ತಾರೆ. ಮತ್ತೆ 60% ಏನು ಕಟ್ಟಬೇಕಲ್ಲ, ಬಿಲ್ಡಿಂಗ್ ರೆಡಿ ಆಯ್ತು ಸರ್ ನೀವು ದುಡ್ಡು ಕಟ್ಟಿ ಅಂತ ಬಂದಾಗ ಅದೇ ಗೋಲ್ಡ್ ಕಾರ್ಪೊರೇಷನ್ ಮತ್ತೆ ದುಬೈನಲ್ಲೇನೆ 4% 5% ಇಂಟ್ರೆಸ್ಟಿಗೆ ಅದೇ ಕಸ್ಟಮರ್ಗೆ ಮತ್ತೆ ಲೋನ್ ಕೊಡಿಸುತ್ತೆ. ಸೊ ಇಟ್ ಇಸ್ 100% ಲೋನ್. ಆ ಲೋನ್ ಕಟ್ಟಿದ್ದೇನಿದೆ ತೆಗೆದಿದೆಯಲ್ಲ ದುಬೈನಲ್ಲಿ, ಬರೋ ರೆಂಟಲ್ ಇನ್ಕಮ್ ಇಂದನೇ ಅವ್ರು ಅದನ್ನ ತೀರಿಸಬಹುದು. ಮತ್ತೆ ಲೋನಿಗೆ EMI ಕಟ್ಟಬೇಕಪ್ಪ ದುಬೈನಲ್ಲಿ ಅನ್ನೋದು ಏನಿಲ್ಲ. ಆಮೇಲೆ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ, ಈ 7-8% ರೆಂಟಲ್ ಬರ್ತಿದೆ, ಅದು ಲಾಂಗ್ ಟರ್ಮ್ ರೆಂಟಲ್. ಅದನ್ನ ನಾವು ನಮ್ಮ ಪ್ರಾಜೆಕ್ಟ್ ಏನು ಅಲ್ಫೋಜಾನ್ ಇದೆ ಅಲ್ಲಿಗೆ ಬಂದರೆ ನೀವು ಅಲ್ಲಿ ಹಾಲಿಡೇ ಹೋಮ್ ಕಾನ್ಸೆಪ್ಟ್ ನಡೆಯುತ್ತೆ. ಅಂದರೆ 8% ಇರುವಂಥ ಒಂದು ರಿಟರ್ನ್ಸ್ ಏನಿದೆ 12-15% ಹೋಗುತ್ತೆ.
ಸೊ ಇದು ಒಂದು ಕೂಡ ಅಡ್ವಾಂಟೇಜ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ದುಬೈನಲ್ಲಿ ಮನೆ ತಗೋಬೇಕು ಅಂತ ಇದ್ದರೆ ಯಾವ ರೀತಿಯ ಪ್ರೋಸೆಸ್ ಇರುತ್ತೆ, ತುಂಬ ಜನಕ್ಕೆ ಟೆನ್ಷನ್ ಇತ್ತು ಆ್ಯಂಡ್ ತುಂಬ ದೊಡ್ಡ ಪ್ರೋಸೆಸ್ ಇರುತ್ತೆ, ಆಗಲ್ವೇನೋ ಅಂದ್ಕೊಂಡಿದ್ರು. ಇಟ್ ಈಸ್ ವೆರಿ ಈಸಿ ಅನ್ನೋದನ್ನು ತಿಳಿಸ್ಕೊಟ್ರಿ. ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ನಿಮ್ಮ ಹತ್ರ ತಿಳ್ಕೊತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.